ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಶ್ರೀಪಾದರಾಜ್ ಜಿ ಮುರುಡಿ, ಶ್ರೀ ಫಾರ್ಮ್, ಆಚಾರ ತಿಮ್ಮಾಪುರ, ಕೊಪ್ಪಳ. ಭತ್ತದ ಬೆಳೆಗಾರರು. ಭತ್ತದ ಬೆಳೆಗಾರರು ಅಂತಿದ್ದೀರಾ. ಈಗೇನೋ ಒಂದಿಷ್ಟ ಅಕ್ಕಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀರಾ. ಏನು ಅಂತ ಸಂಪೂರ್ಣವಾಗಿ ವಿವರಿಸಬಹುದಾ? ಹೌದು, ಭತ್ತ ಅಂದ್ರೆ ಅಕ್ಕಿ. ಮನುಷ್ಯರು ಪ್ರತಿನಿತ್ಯ ಊಟ ಮಾಡ್ತೀವಿ. ಹೆಚ್ಚು ಕಮ್ಮಿ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಅನ್ನ ಮೊದಲ ಆದ್ಯತೆ ನಮ್ಮ ದಿನನಿತ್ಯ ಸೇವಿಸುವ ಆಹಾರದಲ್ಲಿ. ಸೊ ನಾವು ಯಾವ ಅನ್ನ ಊಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಳಸುವವರಿಗೂ ಬೆಳೆಯುವವರಿಗೂ ತಿಳಿದಿರಬೇಕು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತಿದೆ, ಶುಗರ್ ಬರ್ತಾ ಇದೆ ತುಂಬ ಜನಕ್ಕೆ. ಒಂದು ಓಣಿಲಿ ಅನೇಕ ಮನೆಗಳಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ಬೇಗ ಕರಗುವ ಪ್ರಮಾಣ ಅಂದರೆ ನಾರಿನಂಶ, ಫೈಬರು, ಪೋಷಕಾಂಶಗಳು ಎಲ್ಲ ಇರ್ತಕ್ಕಂಥ ನಮ್ಮ ಮೂಲ ತಿಳ್ಕೊಂಡು. ಹಿಂದ್ಗಡೆ ತುಂಬ ಜನಕ್ಕೆ ಇರಲಿಲ್ಲ ಶುಗರ್ ಅಲ್ವಾ, ಅವರು ತುಂಬ ದೀರ್ಘಾಯುಷಿಗಳಾಗಿದ್ರು, ಆರೋಗ್ಯವಂತರಾಗಿದ್ರು, ಸಾಕಷ್ಟು ಕೆಲಸ ಮಾಡ್ತಿದ್ರು. ಸೊ ಹಾಗಾಗಿ ಆ ಮೂಲ ತಳಿಗಳು ಯಾವುದಿದೆ ನಮ್ಮಲ್ಲಿ, ಲೋಕಲ್ ನೇಟಿವ್ ವೆರೈಟೀಸ್, ಅದನ್ನು ಪ್ರವರ್ಧಮಾನಕ್ಕೆ ತೊಗೊಂಬಂದು ಅದನ್ನು ಬೆಳೆಸ್ತಾ ಕಡಿಮೆ ಪಾಲಿಷ್ ಮಾಡಿಕೊಂಡು ಗ್ರಾಹಕರಿಗೆ ಮುಟ್ಟಿಸ್ತಕ್ಕಂತಹ ಎಂಡ್ ಟು ಎಂಡ್ ಫಿನಿಶ್ ಪ್ರಾಡಕ್ಟ್ ರೈತರಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಅದರದ್ದು ಆದ್ಯತೆಯಾಗಿ ನಾವು ಬಂಗಾರ ಕಡ್ಡಿ ಮೊದಲನೇದು ಈ ಒಂದು ಅಕ್ಕಿನ ಬೆಳೆದಿದ್ದೀವಿ. ಬೆಳೆದಿರೋದು ಈಗ ಎಷ್ಟು ಅಕ್ಕಿಗಳು ನಿಮ್ಮ ವಿಧದಲ್ಲಿದ್ದಾವೆ? ಏನು ಪೂರ್ತಿ ಆರ್ಗ್ಯಾನಿಕ್ ಹೇಗೆ ಅದು? ನಾನು ಒಂದು 5-6 ತಳಿ ಭತ್ತಗಳನ್ನು ಬೆಳೆದಿದ್ದೀನಿ, ದೇಸಿ ತಳಿಗಳು. ಎಲ್ಲಿ ಬೆಳೆದಿರೋದು ಅಂದ್ರೆ ನಮ್ಮ ತೋಟದಲ್ಲಿ, ಶ್ರೀ ಫಾರ್ಮ್ ಅಂತಕ್ಕಂಥದ್ದು ಮ್ಯಾದ್ನರಿ ಸಮೀಪ ಒಂದು ಹಳ್ಳಿ. ಸೊ ಆಚಾರ ತಿಮ್ಮಾಪುರ ಅನ್ನೋ ಗ್ರಾಮ, ಅಲ್ಲಿಗೆ ಕಂದಾಯದ ಪ್ರಕಾರ ಇರ್ಕಲ್ಗಡ ಹೋಬಳಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ. ಹೊಸಪೇಟೆಯಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ ನಮ್ಮ ತೋಟ. ಸೊ ಅಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಸಾವಯವ ಪದ್ಧತಿ ಎಲ್ಲರೂ ಆರ್ಗ್ಯಾನಿಕ್ ಅಂತ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದರದ್ದೇ ಆದಂಥ ಒಂದು ಬೇಸಲ್ ಡೋಸ್ ಅಂತ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಾವು ಅಸ್ಸಾಂಗೆ ಹೋಗಿದ್ವಿ, ನಾವೆಲ್ಲ ರೈತರು. ಅಲ್ಲಿ ಹೋಗಿ ನೀಲಂ ದತ್ತ ಅನ್ನೋರ ಹತ್ರ ನಾವು ಕಲ್ತ್ಕೊಂಡು ಅದನ್ನು ನಮ್ಮ ತಾಕುಗಳಲ್ಲಿ ಪ್ರಯೋಗ ಮಾಡಿ, ಸೊ ಆ ಥರ ನಾವು ಸಸಿ ಮಡಿಲಿ ಒಂದಷ್ಟು ಪ್ರಯೋಗಗಳು, ಸಸಿ ಮಡಿಯಿಂದ ಕಿತ್ತು ಮುಖ್ಯ ತಾಕಿಗೆ ಹಾಕಬೇಕಾದ್ರೆ ಒಂದಷ್ಟು ಪ್ರಯೋಗಗಳು, ಆಮೇಲೆ ನಮ್ಮದೇ ಆದಂಥ ಅನೇಕ ರಸಾವರಿಗಳು, ಅಂದರೆ ಈಗ ಗೋನಂದ ಜಲ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಕಲ್ಕಿ ಇರ್ಬೋದು, ಸಸ್ಯ ಸಂಜೀವಿನಿ ಇರ್ಬೋದು, ವನಜೀವಾಮೃತ ಇರ್ಬೋದು. ಇದನ್ನದೆಲ್ಲ ಕಾಲಕ್ಕೆ ಬೆಳೆನ ನೋಡ್ಕೊಂಡು ಅದಕ್ಕೆ ಬೇಕಾ ಬೇಡವಾ ಅಂತ ಗಮನಿಸ್ತಾ ಎಂಡ್ ಟು ಎಂಡ್ ಸಮಗ್ರ ಕೀಟ ರೋಗ ಬಾಧೆ ಅದ್ರದ್ದು ಆಯಿತು, ಮತ್ತು ಬೇರಿನಿಂದ ಕಳಿಸುವ ಪೋಷಕಾಂಶಗಳು ಆಯಿತು, ಪತ್ರಹರಿತಿನಿಂದ ಬರ್ತಕ್ಕಂಥ ಪೋಷಕಾಂಶಗಳು, ಆ ಥರ ಸ್ಪ್ರೇಯರ್ಗಳು ಆಯಿತು. ಸೊ ಹಾಗಾಗಿ ಸಾವಯವ ಪದ್ಧತಿಯಲ್ಲಿ ಗೋ ಆಧಾರಿತ ಕೃಷಿಲಿ ನಾವೇ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ಆಯಿತು, ನಾವು ಬೆಳೆದಿದ್ದೀವಿ ಅಂದರೆ ವ್ಯಾಲ್ಯೂ ಚೈನ್ ಬರಬೇಕಲ್ಲ. ಸೊ ಈಗ ನಾವು ಬೆಳೆದ್ಮೇಲೆ ಎಲ್ಲಿ ಮಿಲ್ಲಿಂಗ್ ಮಾಡ್ತೀವಿ, ಆ ಮಿಲ್ಲಿಂಗಿಂದ ಮತ್ತೆಲ್ಲ ಹೋಗುತ್ತೆ. ಇಲ್ಲಿ ಬೀಜ ಬಿತ್ತನೆಯಿಂದ ಹಿಡಿದು ಪ್ಯಾಕೆಟ್ ಮಾಡೋ ತನಕ ಎಂಡ್ ಟು ಎಂಡ್ ಸಿಂಗಲ್ ಹ್ಯಾಂಡೆಡ್. ಸೊ ಶ್ರೀ ಫಾರ್ಮಲ್ಲಿ ಬೆಳೆದಿರ್ತಕ್ಕಂತಹ ಭತ್ತದ ತಳಿಗಳಿವು. ಎಷ್ಟು ತಳಿ ಅಂದ್ರೆ ಇಲ್ಲ ಒಂದು 5-6 ತಳಿಗಳಷ್ಟೇ. ಅನೇಕ ತಳಿಗಳಿದೆ, ಅಸಂಖ್ಯ, ಅಂದರೆ ಹೆಚ್ಚು ಕಮ್ಮಿ ನನ್ನ ಬಾಯಲ್ಲಿ 100 ತಳಿಗಳು ಗೊತ್ತು, 1000 ತಳಿಗಳಿವೆ. ಸೊ ಅದರಲ್ಲಿ ನಮ್ಮ ಕೆಪಾಸಿಟಿ ಎಷ್ಟಪ್ಪ, ಏನು ಎಲ್ಲ ಮಾಡೋಕ್ಕಾಗತ್ತಾ? ಒಂದು 5-6 ತಳಿಗಳು ನಮ್ಮ ಕೆಪಾಸಿಟಿ. ಸೊ ಹಾಗಾಗಿ ಬಂಗಾರ ಕಣ್ಣ, ಆಮೇಲೆ ಅಂದನೂರು ಸಣ್ಣ, ಸಿಂಧೂರ ಮಧುಸಾಲೆ. ಸೊ ಹಾಗಾಗಿ ಒಂದಷ್ಟು ತಳಿಗಳು ನಾವು ಬೆಳೆದಿದ್ದೀವಿ. ಅದನ್ನೇ ಬಿತ್ತಿ ಬೆಳೆದು ಮಾರಾಟ ಮಾಡ್ತಾ ಇದ್ದೀವಿ. ಸರ್, ಇದು ಈ ಹಿಂದೆ ಬೆಳೀತಾ ಇದ್ರೆ ಈಗ ಬೆಳೀತಾ ಇಲ್ವಾ ಈ ತರದ್ದು ಇದನ್ನ? ಇವೆಲ್ಲ ಮೂಲ ದೇಸಿ ವೆರೈಟೀಸ್. ಸೊ ನಾನು ನಮ್ಮ ಪ್ರಯೋಗ ತಾಕಿನಲ್ಲಿ ಪ್ರಯೋಗ ಮಾಡಿ ಇವೆಲ್ಲ ವೆರೈಟೀಸ್ ಅನೇಕ ಪ್ರಯೋಗಗಳನ್ನ ಮಾಡಿದೆ. ಅದರಲ್ಲಿ ಈ ಒಂದು ತಳಿಗಳು ನನ್ನ ಮಣ್ಣಿಗೆ ಸೂಕ್ತ ಅಂತ ಅನಿಸ್ತು. ಆಮೇಲೆ ತುಂಬ ಚೆನ್ನಾಗಿ ಅದರದ್ದು ಕಾಳುಗಳಾಗಲಿ, ಗುಣಮಟ್ಟದ ಭತ್ತದ ತೆನೆಗಳು ಹೊರಗಡೆ ಬಂತು. ಸೊ ಹಾಗಾಗಿ ಈ ಒಂದಿಷ್ಟು ತಳಿಗಳನ್ನು ನಾವು ಬೆಳೆದು ಮಾರಾಟ ಮಾಡ್ತಾ ಇದ್ದೀವಿ. ಖಂಡಿತ. ಸೊ ಈಗ ಇಲ್ಲಿ ಬಂಗಾರ ಸಣ್ಣ ಅಂತಕ್ಕಂಥದ್ದಿದೆ. ಈ ಬಂಗಾರ ಸಣ್ಣ ತಳಿ ಬಂದು ನೇಟಿವ್ ವೆರೈಟೀಸ್, ದೇಸಿ ತಳಿ. ಹೆಸರು ಹೇಳುತ್ತೆ ಬಂಗಾರದ ಬಣ್ಣ. ಬಂಗಾರ ಸಣ್ಣ ಅಂದರೆ ಸ್ವಲ್ಪ ತೆಳ್ಳಗಿರುತ್ತೆ, ಮತ್ತು ಉದ್ದವಾಗಿರುತ್ತೆ, ನಾರಿನ ಅಂಶ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಗ ಜಸ್ಟ್ ಒಂದು ಹಳೆ ಕಾಲದ ಹಿರಿಯರು ಒಂದು 100 ವರ್ಷದ ಹಿಂದೆ ಹೋದರೆ ಯಾವುದೇ ಮದುವೆ ಮುಂಜುವೆ ಕಾರ್ಯಕ್ರಮಗಳಲ್ಲಿ ಬಂಗಾರ ಸಣ್ಣ ಅಕ್ಕಿಯಿಂದ ಮಾಡಿರ್ತಕ್ಕಂತಹ ಮುಖ್ಯ ಅಡಿಗೆ ಪ್ರಧಾನವಾಗಿತ್ತು. ಸೊ ಹಾಗಾಗಿ ಇದು ಹಿರೀಕರು ಬಹಳ ಸಂತೋಷ ಸಮಯದಲ್ಲಿ ಉಪಯೋಗಿಸ್ತಕ್ಕಂತಹ ಗುಣಮಟ್ಟದ ಅಕ್ಕಿ ಬಂಗಾರ ಸಣ್ಣ. ಇದು ಎಲ್ಲ ಅಕ್ಕಿಗಳನ್ನು ನಾನು ಒಂದೊಂದು ತಾಕು ಅಂದ್ರೆ ಒಂದೊಂದು ತಾಕು ಅಂದ್ರೆ ಅದು 1 ಎಕರೆ ಇರ್ಬೋದು, 3/4 ಎಕರೆ ಇರ್ಬೋದು, ಅರ್ಧ ಎಕರೆ ಇರ್ಬೋದು. ನನ್ನ ಭೂಪಾತ್ರಗಳಿಗೆ ಅನುಸಾರ ಒಂದಷ್ಟು ತಾಕುಗಳನ್ನು ಮಾಡಿರ್ತೀವಿ. ಬಂಗಾರ ಸಣ್ಣ ಅಕ್ಕಿ ಇದು 140 ರೂಪಾಯಿ kg ಆ ಥರ ಕೊಡ್ತಾ ಇದ್ದೀವಿ.
ದೇಸಿ ತಳಿ ವೆರೈಟಿ ಸಾವಯವದ ಆಧಾರಿತಲ್ಲಿ ಬೆಳೆದಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಭೂಪ್ಸಂದ್ರ ಎಲ್ಗುರೇಷನ್ ಎಲಿಯಾ ಅಂತ ನಮ್ಮ ಮನೆ ಸ್ವಗೃಹದಲ್ಲಿ ನಾನು ಅಲ್ಲಿ ಬೆಳೆದಿದ್ದನ್ನ ಇಲ್ಲಿ ಹೋಗ್ತಾ ಬರ್ತಾ ಇಲ್ಲಿ ತೊಗೊಂಬಂದು ಇಲ್ಲಿ ಮಾರಾಟಕ್ಕೆ ಅನುಕೂಲ ಇದೆ. ನಮ್ಮ ಮನೆಯಲ್ಲಿ ಎಲ್ಗುರೇಷನ್ ಎಲಿಯಾ ಭೂಪ್ಸಂದ್ರ ಸೆಂಟ್ರಲ್ ಎಕ್ಸೆಸ್ ಲೇಔಟ್ 124 ಫಸ್ಟ್ ಮೇನ್ ಫಸ್ಟ್ ಎ ಕ್ರಾಸ್. ಕೊಪ್ಪಳದಲ್ಲಿ ತೋಟದಲ್ಲೂ ಅವೈಲೇಬಲ್ ಇದೆ. ಶ್ರೀ ಫಾರ್ಮ್ ಅಂತ ಗೂಗಲ್ ಹೊಡೆದ್ರೆ ನಿಮಗೆ ಶ್ರೀ ಫಾರ್ಮ್ ಗೂಗಲ್ ಲೊಕೇಶನ್ ಸಿಗುತ್ತೆ. ತೋಟದಲ್ಲೂ ಅವೈಲೇಬಲ್ ಇದೆ. ನಮ್ಮ ಕೊಪ್ಪಳ ಸಾವಯವ ಕೃಷಿಕರ ಬಳಗದ ಮೂಲಕ ಒಂದು ಸಣ್ಣ ಮಾರುಕಟ್ಟೆ ಮಾಡ್ಕೊಂಡಿದ್ದೀವಿ, ಅದರಲ್ಲೂ ಸಹ ಸಿಗುತ್ತೆ, ಲಭ್ಯ ಇದೆ. ಬಂಗಾರ ಸಣ್ಣ 140 ರೂಪಾಯಿ ಕೆಜಿ. ಹಾಗಾಗಿ ಇದು ಗಂಧ ಸಾಲೆ, ಗಂಧ ಘಮ 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 ಘಮಲು ಸೆಂಟೆಡ್ ರೈಸ್ ಅಂತ ಏನು ಕರೀತಾರೆ. ಹಾಗಾಗಿ ಇದು ಒಂದು ಸ್ವಲ್ಪ ಅಕ್ಕಿ ಮಾಡಿದ್ರು ಮನೆ ತುಂಬ, ಕುಕ್ಕರ್ ತುಂಬ, ಅಡುಗೆ ಮನೆ ತುಂಬ, ಓಣಿ ತುಂಬ ಎಲ್ಲ ಘಮ ಘಮ ಅಂತಿರುತ್ತೆ. ಘಮಲು ದಿನ ಮಾಡೋ ರೈಸಲ್ಲಿ ಒಂದು ಸ್ವಲ್ಪ ಹಾಕೋಬಹುದು. ಮುಖ್ಯವಾಗಿ ಇದು ಪಲಾವು, ಆಮೇಲೆ ಭಾತ್, ವೆಜಿಟೇಬಲ್ ಬಿರಿಯಾನಿ ಈ ಥರದ್ದು ಇದಕ್ಕೆ ಸೆಂಟ್ ಘಮಲು ಬೀರತಕ್ಕಂತಹ ಖಾದ್ಯ ಪದಾರ್ಥಗಳಿಗೆ ಬಹಳ ಸೂಕ್ತ ಇದು. ಅಕ್ಕಿ ಎಲ್ಲ ನೋಡೋಕ್ಕೆ ಹೆಚ್ಚು ಕಮ್ಮಿ ಒಂದೇ ಥರ ಇರುತ್ತೆ. ಯಾವ ಅಕ್ಕಿಲಿ ಪುಳಿಯೋಗರೆ ಮಾಡಬೇಕು, ಯಾವ ಅಕ್ಕಿಲಿ ವಾಂಗಿ ಬಾತ್ ಮಾಡಬೇಕು, ಯಾವ ಅಕ್ಕಿಲಿ ಬಿಸಿಬೇಳೆ ಬಾತಿಗೆ ಸೂಕ್ತ, ಅಕ್ಕಿ ಪಾಯಸ ಯಾವುದರಲ್ಲಿ. ಸೊ ಹಾಗಾಗಿ ಆ ತಳಿಗಳನ್ನು ನಾವು ಆಯ್ಕೆ ಮಾಡೋದ್ರ ರುಚಿ, ಸ್ವಾದ, ಗುಣಮಟ್ಟ, ಆರೋಗ್ಯಕ್ಕೆ ಪೂರಕ, ಹಾಗೆ ಒಂದೊಂದು ಹೋಗ್ತಾ ಹೋಗುತ್ತೆ. ಇದು ಗಂಧಸಾಲೆ ಅಕ್ಕಿ. ಇದು ಗಂಧಸಾಲೆ ಅಕ್ಕಿ 140 ರೂಪಾಯಿ ಕೆಜಿ ಹೆಂಗೆ ಕೊಡ್ತಾ ಇದ್ದೀವಿ. ಈ ಗಂಧಸಾಲೆ ಅಕ್ಕಿ ಘಮ ರೈಸಸ್ಸು, ಸೆಂಟೆಡ್ ರೈಸ್. ಈ ಸೆಂಟೆಡ್ ರೈಸು ಬಿರಿಯಾನಿ, ಪಲಾವು ಇಂಥದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಬೇರೆ ಕಡೆ ಎಲ್ಲ ಸಾಕಷ್ಟು ರೇಟ್ ಇದೆ. ನಾವು 140 ರೂಪಾಯಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ. ಗಂಧಸಾಲೆ ನಾರಿನಾಂಶ, ಆಮೇಲೆ ಪೋಷಕಾಂಶಗಳ ಆಗರ. ಥ್ಯಾಂಕ್ ಯು. ಸಿಂಧೂರ ಮಧುಸಾಲೆ, ಸಿಂಧೂರ ಕುಂಕುಮ ಕೆಂಪಗಿರುತ್ತೆ. ಹಾಗೆ ಈ ಅಕ್ಕಿನೂ ಸ್ವಲ್ಪ ಕೆಂಪಗೆ ಬರುತ್ತೆ, ಕೆಂಪು ಮುಡಿ ಅಕ್ಕಿ ಬರುತ್ತೆ. ಇದು ಮಧುಸಾಲೆ ಮಧುಮೇಹಗಳಿಗೆ ತುಂಬ ಬಹಳ ಯೋಗ್ಯ ಇದು. ತುಂಬ ಜನ ಡಾಕ್ಟ್ರು, ನನಗೆ ಗೊತ್ತಿರೋರು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಸಕ್ಕರೆ ಪ್ರಮಾಣ ಸ್ವಲ್ಪ ನಿಧಾನವಾಗಿ, ಬೇಗ ಹಸಿವಾಗಲ್ಲ ತಿಂದರೆ. ಆಮೇಲೆ ನೀವು ಸ್ವಲ್ಪ ಜಾಸ್ತಿ ಅನ್ನ ಹಾಕೊಳ್ಳೋ ಬದಲು ಕಡಿಮೆ ಅನ್ನನೇ ಹೊಟ್ಟೆ ತುಂಬಿಡುತ್ತೆ. ನಾರಿನಾಂಶ ಜಾಸ್ತಿ ಇರುತ್ತೆ, ಪೋಷಕಾಂಶಗಳು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಿಂಧೂರ ಮಧುಸಾಲೆ ಮಧುಮೇಹಗಳಿಗೆ ಫೇವ್ರೇಟ್. ಚಪಾತಿ, ರೊಟ್ಟಿ ಅದೆಲ್ಲ ತಿಂತಾರೆ, ಅನ್ನ ತಿಂದರೆ ಆಗಲ್ಲ ಅಂತಾರಲ್ಲ, ಸಿಂಧೂರ ಮಧುಸಾಲೆ ಇಸ್ ಪರ್ಫೆಕ್ಟ್. ಇದ್ರ ರೇಟು 120 ರೂಪೀಸ್ ಪರ್ ಕೆಜಿ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಶ್ರೀ ಫಾರ್ಮ್ ತೋಟದಲ್ಲೂ ಲಭ್ಯ, ಬೆಂಗಳೂರಿನ ಭೂಪ್ಸಂದ್ರ ಇಲ್ಲೂ ಕೂಡ ಲಭ್ಯ ಇದೆ. ನಾನು ಸಂಪರ್ಕಿಸಬಹುದು. ಇದು ಅಂದನೂರು ಸಣ್ಣ ಡೈಲಿ ಯೂಸ್ ಏನು ಮಾಡ್ತೀವಲ್ಲ, ಈಗ ಕೆಲವೊಂದು ಸೆಂಟೆಡ್ ರೈಸು ದಿನ ಊಟ ಮಾಡೋಕ್ಕಾಗಲ್ಲ. ದಿನ ನಾವು ಆಹಾರ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ. ಹಾಗಾಗಿ ಇದು ಅಂದನೂರು ಸಣ್ಣ ರೈತ ಸಂಶೋಧನೆ ಮಾಡಿರ್ತಕ್ಕಂಥ ತಳಿ. ಅಂದನೂರು ಅಂತಕ್ಕಂಥದ್ದು ಒಂದು ಗ್ರಾಮ, ದಾವಣಗೆರೆ ಸಮೀಪ. ಅಲ್ಲಿ ರೈತ ಆಂಜನೇಯ ಅಂತಕ್ಕಂಥ ಬಹಳ ಮೇಧಾವಿ ಹಿರಿಯ ರೈತರು. ಅವರು ಇದನ್ನ ಸಂವರ್ಧನೆ ಮಾಡಿ ಬೆಳೆಸಿ ಗುಣಮಟ್ಟದ ಕಾಳುಗಳನ್ನೆಲ್ಲ ಆಯ್ದು, ಹಂಗಾಗಿ ಇದು ಅಂದನೂರು ಸಣ್ಣನ ಮಾಡಿದ್ರು. ಸೊ ಅಂದನೂರು ಸಣ್ಣ ಮಧುಮೇಹಗಳಿಗೆ ಸ್ಪೆಷಲ್, ದಿನ ಯೂಸ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಇದನ್ನ ಉಪಯೋಗಿಸ್ತಾರೆ. ಆಮೇಲೆ ನಾವು ತುಂಬ ಕಡಿಮೆ ಪಾಲಿಶ್ ಮಾಡಿರೋದ್ರಿಂದ, ಸೊ ಹಾಗಾಗಿ ಸಿಲ್ಕಿ ಪಾಲಿಶ್ ಅಂತ ಹೇಳಿರ್ತೀವಿ. ಸ್ವಲ್ಪ ಈ ಕಡೆ ನಾರಿನಾಂಶನೂ ಇರಬೇಕು, ಆಮೇಲೆ ಪಾಲಿಶು ಆಗಿರಬೇಕು, ಈಸಿಯಾಗಿ ಬೇಯಬೇಕು. ಸೊ ಆ ಥರದ್ದು ಬಹಳ ನಿಧಾನ ಏನು ಆಗೋದಿಲ್ಲ, ಸ್ವಲ್ಪ ಮಿಜ್ಜಿ ಆಗುತ್ತೆ. ಇದು ಮಿಜ್ಜಿ ಅಂದರೆ ಸ್ವಲ್ಪ ಮುದ್ದೆ ಆಗುತ್ತೆ. ಸೊ ಇದು ಬೈಂಡೆಡ್ ಪಾರ್ಟಿಕಲ್ಸ್ ಇರ್ತವೆ, ಹಾಗಾಗಿ ಒಂದಕ್ಕೊಂದು ಜೋಡಣೆ ಆಗುತ್ತೆ. 1 ವರ್ಷ ಹಳೆ ಅಕ್ಕಿ ಇದೆ. 120 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ. ಅಂದನೂರು ಸಣ್ಣ 120 ರೂಪೀಸು. ಭೂಪ್ಸಂದ್ರಲ್ಲೂ ಸಿಗುತ್ತೆ, ಕೊಪ್ಪಳ ಶ್ರೀ ಫಾರ್ಮಲ್ಲೂ ಸಿಗುತ್ತೆ. ಥ್ಯಾಂಕ್ ಯು. ಇದು ಆಚಾರ ಸಣ್ಣಕ್ಕಿ ಅಂತ ಹೇಳಿ ಬ್ರ್ಯಾಂಡ್ ಮಾಡಿದ್ದೀವಿ. ಆಚಾರ ಸಣ್ಣಕ್ಕಿ ಅಂದರೆ ವಿಶೇಷನೆಲ್ಲ ಆಚಾರ ತಿಮ್ಮಾಪುರದಲ್ಲಿ ನಾನು ಬೆಳೆದಿರೋದು. ಹಾಗಾಗಿ ಆಚಾರ ಸಣ್ಣಕ್ಕಿ RNR ಮೂಲ ತಳಿ, ರೆಗ್ಯುಲರ್ ಯೂಸ್ ಮಾಡತಕ್ಕಂಥದ್ದು, ಗೋ ಆಧಾರಿತ ಕೃಷಿ, ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು, ದಿನಂಪ್ರತಿ ಯೂಸ್ಗೆ ಅನುಕೂಲ. ಇದು ಆಚಾರ ಸಣ್ಣಕ್ಕಿ ಬಂದು ಜಸ್ಟ್ 80 ರೂಪಾಯಿ ಅಷ್ಟೇ, ಪ್ರತಿನಿತ್ಯ ಬಳಕೆಗೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ಸರ್, ಇಷ್ಟೆಲ್ಲ ಹೇಳ್ತಾ ಇದ್ರಿ. ಈಗ ಜನರಲ್ ಪ್ರಶ್ನೆ, ಅಕ್ಕಿ ತಿಂದ್ರೆ ಮಧುಮೇಹಗಳಿಗೆಲ್ಲ ಬಹಳ ಅವಾಯ್ಡ್ ಮಾಡ್ತಾರೆ, ಅಕ್ಕಿ ಬೇಡ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಪಾಸಿಬಲ್? ಆಗಿದ್ರೆ ಯಾಕೆ ತಿನ್ಬೇಕು ಅವರು? ರಾಗಿ ಈಗ ಇಲ್ಲೆಲ್ಲ ನಗರವಾಸಿಗಳಲ್ಲಿ ರಾಗಿ, ಅದಕ್ಕೋಸ್ಕರ ರಾಗಿ ಜಾಸ್ತಿ ಇದಾಗಿದೆ. ಫಸ್ಟ್ ರಾಗಿನ ಅವಾಯ್ಡ್ ಮಾಡ್ತಾ ಇದ್ರಿ, ಮತ್ತೆ ರಾಗಿನ ಜಾಸ್ತಿ ತಿನ್ಲಿಕ್ಕೆಲ್ಲ ಶುರು ಮಾಡಿದ್ರೆ. ನೀವೇನ್ ಹೇಳ್ತೀರಿ ಆಸ್ ಎ ಭತ್ತ ಬೆಳೆಗಾರರಾಗಿ? ಮಧುಮೇಹಗಳಿಗೆ ಅಕ್ಕಿ ತಿಂದ್ರೆ, ಅಂದ್ರೆ ರೈಸ್ ತಿಂದ್ರೆ ಶುಗರ್ ಜಾಸ್ತಿ ಬರುತ್ತಾ? ಬೆಳೆಗಾರನಾಗಿ, ರೈತನಾಗಿ, ಡಾಕ್ಟರ್ ಆಗಲ್ಲ ನಾನು. ನಮ್ಮ ಕಸ್ಟಮರ್ಗಳು ಕೊಟ್ಟಿರ್ತೀನಿ, ಕಸ್ಟಮರ್ ಅದನ್ನ ಊಟ ಮಾಡಿ ನನ್ನ ಹತ್ರ ಹಂಚ್ಕೊಂಡಿರ್ತಕ್ಕಂಥ ಅನುಭವವನ್ನ ನಾನು ಇಲ್ಲಿ ಬಿಂಬಿಸಬಹುದು. ಸೊ ಹಾಗಾಗಿ ಇಲ್ಲಿ ರೈಸ್ ತಿಂದ್ರೆ ಶುಗರು ಆ ಥರದ್ದಲ್ಲ.
ಯಾವ ರೈಸ್ ತಿಂತೀವಿ ಅನ್ನೋದ್ರ ಮೇಲೆ ಮುಖ್ಯವಾಗಿ ರೈಸ್ ಯಾರು ಬೆಳೀತಾರೆ, ಎಲ್ಲಿ ಬೆಳೀತಾರೆ. ಪ್ಯಾಡಿ ಈಗ ಹೆಚ್ಚು ಕಮ್ಮಿ ಎಲ್ಲೆಲ್ಲಿ ಡ್ಯಾಮ್ಗಳಿದೆ ಆ ಡ್ಯಾಮಿಂದ ಬರೋ ನೀರುಗಳು ಅಲ್ಲಿ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಗದ್ದೆಗಳಿಗೆ ಹೋಗುತ್ತೆ, ಅಲ್ಲೆಲ್ಲ ಭತ್ತ ಬಿಟ್ಟು ಬೇರೆ ಬೆಳೆಯಲ್ಲ. ಆಮೇಲೆ ಕೆಲವೊಂದು ಗದ್ದೆಗಳು ಅಲ್ಲೂ ಸಾವಯವ ರೈತರಿದ್ದಾರೆ. ಅವ್ರೇನ್ ಮಾಡ್ತಾರೆ, ಒಂದು ಪೀಕು ಪಿಳ್ಳಿ ಪಿಸರು, ಡಯಂಚ, ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಹಾಕಿ ಅದನ್ನ ಫಲವತ್ತತೆ ಮಾಡಿ ಆಮೇಲೆ ಭತ್ತ ಹಾಕ್ತಾರೆ. ಅದು ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ. ರೆಗ್ಯುಲರ್ ಆಗಿ 3 ಪೀಕು 4 ಪೀಕು ವರ್ಷಕ್ಕೆ ತೆಗೆಯಂತ ಗದ್ದೆಗಳಲ್ಲಿ ಸತ್ವ ಎಲ್ಲಿರುತ್ತೆ, ಶಕ್ತಿ ಎಲ್ಲಿರುತ್ತೆ. ಆಮೇಲೆ ಈಗ GM ಮಾಡಿಫಿಕೇಶನ್ ಬೀಜಗಳು ಬಂದ್ಬಿಟ್ಟಿವೆ, ಜೆನೆಟಿಕಲಿ ಮಾಡಿಫೈಡ್. ಸೊ ಹಾಗಾಗಿ ಅಂಥದನ್ನ ಹಾಕಿದಾಗ ಅದರಲ್ಲಿ ರಿಪ್ರೊಡಕ್ಟಿವ್ ಕೆಪಾಸಿಟಿ ಇರಲ್ಲ. ನಾವು ಅಲ್ಲಿ ಬೆಳೆದ ಪೀಕ್ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಅದೇ ಬೀಜಗಳನ್ನು, ನಾವು ಬೆಳೆದಿರೋ ಬೀಜಗಳನ್ನ ತಗೊಂಡು ನಾವು ಹಾಕಿದ್ರೆ ಇಷ್ಟು ಉದ್ದ ಬರುತ್ತೆ, ಬಿದ್ದೋಗ್ಬಿಡುತ್ತೆ, ತೆನೆ ಬರಲ್ಲ, ಅದ್ರಲ್ಲಿ 1 ಕಾಳು 2 ಕಾಳು ಬರುತ್ತೆ. ಅದಕ್ಕೆ ರಿಪ್ರೊಡಕ್ಟಿವ್ ಕೆಪಾಸಿಟಿ ಇರಲ್ಲ. ಇನ್ನು ಅದನ್ನ ತಿಂದ್ರೆ ನಮಗೆ ಇನ್ನೇನು ಅನುಕೂಲ ಆಗುತ್ತೆ. ಸೊ ಅವೆಲ್ಲ ಏನಾಗುತ್ತೆ, ಬಹಳ ಬೇಗ ಕರಗುತ್ತೆ, ಬಹಳ ಬೇಗ ಸಕ್ಕರೆ ಅಂಶನ ದೇಹದಲ್ಲಿ ರಿಲೀಸ್ ಮಾಡುತ್ತೆ. ಹಾಗಾಗಿ ಅನ್ನ ತಿನ್ಬೇಡಿ, ಶುಗರ್ ಬರುತ್ತೆ ಅಂತಾರೆ. ಸೊ ಅನ್ನ ತಿನ್ನೋದ್ರಿಂದ ಶುಗರ್ ಅಲ್ಲ, ನಾವು ಯಾವ ಪ್ರಮಾಣ, ಯಾವ ಭತ್ತ ಸೇವಿಸ್ತಾ ಇದ್ದೀವಿ ಅದ್ರ ಮೇಲೆ ಅದು. ಈ ದೇಸಿ ತಳಿಗಳೇನಾಗುತ್ತೆ, ನಾವು ಸೇವಿಸಿದಾಗ ನಾವು ರೆಗ್ಯುಲರ್ ಆ ಥರ ರೈಸ್ ತಿನ್ನೋಷ್ಟು ತುಂಬ ತಿನ್ನೋಕ್ಕಾಗಲ್ಲ, ಹೊಟ್ಟೆ ತುಂಬಿಡುತ್ತೆ. ಆಮೇಲೆ ಸಕ್ಕರೆ ನಿಧಾನವಾಗಿ ಹಂತವಾಗಿ ನಾವು ಈಗ ಕಸ್ಟಮರ್ಗೆ ಏನು ಕೊಟ್ಟಿರ್ತೀವಿ, ಅವ್ರು ಊಟ ಮಾಡಿ ನಮ್ಗೆ ಹೇಳಿರ್ತಾರಲ್ವ, ರೆಗ್ಯುಲರ್ ನೀವು ಅಂಗಡಿಲಿ, ಕಿರಾಣಿ ಅಂಗಡಿಯಲ್ಲಿ ರೇಷನ್ ಅಕ್ಕಿ ಊಟ ಮಾಡಿಬಿಡಿ, ನಿಮ್ಗೆ ಬೇಗ ಹಸಿವೆ ಆಗುತ್ತೆ. ನೀವು ಒಂದು 9:30 ನೀವು ಒಂದು ಪಲಾವ್ ತಿಂದರೆ 12 ಗಂಟೆಗೆಲ್ಲ ಹಸಿವೆ ಆಗುತ್ತೆ. ಇವೆಲ್ಲ ಹಂಗಲ್ಲ, ತಡೆಯುತ್ತೆ. ಇನ್ನೊಂದು 2 ಅವರ್ಸ್, ಇನ್ನೊಂದು 3 ಅವರ್ಸ್. ಏನಾಗುತ್ತೆ, ಹಂತವಾಗಿ ಸಕ್ಕರೆ ಅಂಶ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಏರುಪೇರು ಆಗೋದಿಲ್ಲ ಆರೋಗ್ಯದಲ್ಲಿ. ಮತ್ತು ಇದರಲ್ಲಿ ಇರ್ತಕ್ಕಂಥ ನಾರಿನಾಂಶಗಳು, ಪೋಷಕಾಂಶಗಳು, ಹಾಗಾಗಿ ಇವೆಲ್ಲ ಆರೋಗ್ಯಕ್ಕೆ ಪೂರಕ. ಸೊ ಈ ಒಂದು ನಿಟ್ಟಿನಲ್ಲಿ ದೇಸಿ ತಳಿ ಅಕ್ಕಿಗಳನ್ನು ನಾವು ಸೇವಿಸಬಹುದು. ಈಗ ರಾಗಿ ರೊಟ್ಟಿ ಅದನ್ನ ನಾವು ದಿನ ರಾಗಿ ತಿಂದರೆ ಅದು ಒಂಥರ ಕೆಲವರು ದೇಹಕ್ಕೆ ಅದು ಸರಿ ಹೋಗಲ್ಲ. ಸೊ ಹಾಗಾಗಿ ನಾವು ವಿಧವಾದ ಬೇರೆ ಬೇರೆ ಪೋಷಕಾಂಶಗಳನ್ನು ಸೇವಿಸೋದ್ರಿಂದ ನಾವು ಸ್ವಲ್ಪ ಸಕ್ಕರೆ ಪ್ರಮಾಣನ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ದೇಸಿ ವೆರೈಟಿ ಅಕ್ಕಿಗಳು ಮೊದಲು ನಾವು ಬಿತ್ತನೆಯಿಂದನೇ ನಾವು ಅದರ ಮೂಲ ಪತ್ತೆ ನೋಡಿರ್ತೀವಿ, ಎಲ್ಲಿ ಬೆಳೀತಿದೆ, ಹೆಂಗೆ ಬೆಳೀತಿದೆ, ಯಾವ ವಾತಾವರಣಕ್ಕೆ ಅದು ಸೂಕ್ತ ಅಂತ ಹೇಳಿ. ಎಲ್ಲ ಭತ್ತಗಳು ಒಂದೇ ವಾತಾವರಣದಲ್ಲಿ ಸೂಕ್ತ ಆಗಲ್ಲ. ಸೊ ಹಾಗಾಗಿ ಸಂವರ್ಧಿತ ಜೆನೆಟಿಕ್ ಮಾಡಿಫೈಡ್ ಅದು ನೀವು ಯಾವ ವಾತಾವರಣದಲ್ಲಿ ಬಗ್ಗಿಸಬಹುದು, ಅದನ್ನು ಬೇರೆ ಬೇರೆ ಪೋಷಕಾಂಶಗಳನ್ನು ಕೊಟ್ಟು. ಇಲ್ಲಿ ನಮ್ಮಲ್ಲಿ ಹಾಗಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಭತ್ತಗಳು ಕೆಲವೊಂದು ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮ್ಮ ಪ್ರಯೋಗ ತಾಕಗಳಲ್ಲಿ ಸಂವರ್ಧನೆ ಮಾಡಿರ್ತಕ್ಕಂಥದ್ದು ನಾವು ಗಂಧಸಾಲೆ, ಬಂಗಾರ ಕಡ್ಡಿ, ಅಂದನೂರು ಸಣ್ಣ, ಸಿಂಧೂರ ಮಧುಸಾಲೆ, ಈ ರೀತಿ ಒಂದಷ್ಟು ತಳಿಗಳು ನಮ್ಮ ತಾಕಲ್ಲಿ ಹಾಕಿದ್ದೀನಿ. ಇವು ನಮ್ಮ ನಿತ್ಯ ಆಹಾರದಲ್ಲಿ ನಾವು ರೊಟ್ಟಿ ತಿನ್ಬೋದು, ಚಪಾತಿ ತಿನ್ಬೋದು, ರಾಗಿ ತಿನ್ಬಹುದು, ಬೇರೆ ಬೇರೆ ತರಕಾರಿಗಳನ್ನೆಲ್ಲ ತಿನ್ಬೋದು. ಅನ್ನ ನಮಗೆ ಬೇಕೇ ಬೇಕು. ಅನ್ನ ತಿಂದರೆ ಸಮಾಧಾನ ಆಗಲ್ಲ. ಅನ್ನ ಬೇಕಪ್ಪ ನಮಗೆ. ಅನ್ನಕ್ಕೆ ಅಕ್ಕಿ ಬೇಕು. ಅಕ್ಕಿ ಎಲ್ಲಿಂದ ಬರುತ್ತೆ? ನಮ್ಮ ಮನೆ ಹತ್ತಿರದ ಕಿರಾಣಿ ಅಂಗಡಿಯಲ್ಲೋ ಅಥವಾ ಮೊಬೈಲಲ್ಲಿ ನಾವು ಟೈಪ್ ಮಾಡಿದ್ಮೇಲೆ ಬರ್ತಕ್ಕಂಥ ಸಪ್ಲೈ ಮಾಡ್ತಕ್ಕಂಥ ಒಂದು ಅಕ್ಕಿಲೋ ನೀವು ಹತ್ತಿರದಲ್ಲಿ ಹೋಗಿ ಕೇಳಿ, ನಿಮ್ಗೆ ಸಿಗ್ತಕ್ಕಂಥದ್ದು ಭಾಳ ಅಂದರೆ ಒಂದು ಬಾಸುಮತಿ ರೈಸ್ ಸಿಗುತ್ತೆ, ಬಿಟ್ಟರೆ ಸೋನಾ ಮಸೂರಿ ಸಿಗುತ್ತೆ, ಒಂದು 2-3 ತಳಿಗಳು ಸಿಗ್ಬೋದು ಹತ್ತಿರದಲ್ಲಿ ಲಭ್ಯ, ಎಲ್ಲರೂ ಯೂಸ್ ಮಾಡೋದು. ಅವೆಲ್ಲ ಪ್ಯಾಡಿ ಫೀಲ್ಡ್ಗಳಲ್ಲಿ ಬೆಳೆದಿರ್ತಕ್ಕಂಥದ್ದು. ಸೊ ಇಲ್ಲಿ ದೇಸಿ ವೆರೈಟೀಸು ಜನ ನಮ್ಮನ್ನು ಕೇಳಿ ಹುಡುಕಕ್ಕೆ ಶುರು ಮಾಡಿದ್ರು. ಸೊ ಬೇಡಿಕೆ ಹೆಚ್ಚಾಯ್ತಲ್ಲ, ಹಾಗಾಗಿ ನಾನು ಮೊದಲು ಆಚಾರ ಸಣ್ಣಕ್ಕಿ ಬೆಳೀತಾ ಇದ್ದೆ. ಈಗ ಜನ ಗಂಧಸಾಲೆ ಕೇಳಕ್ಕೆ ಶುರು ಮಾಡಿದ್ರು, ಸಿಂಧೂರ ಮಧುಸಾಲೆ ಕೇಳಕ್ಕೆ ಶುರು ಮಾಡಿದ್ರು, ಅಂದನೂರು ಸಣ್ಣ ಕೇಳಕ್ಕೆ ಶುರು ಮಾಡಿದ್ರು, ಬಂಗಾರ ಕಡ್ಡಿ ರೈಸು. ಸೊ ಇವೆಲ್ಲ ತಿಳ್ಕೊಂಡು ಅನೇಕ ಪ್ರಯೋಗಗಳು ಮಾಡಿ ನಮ್ಮಲ್ಲಿ ಒಂದು 4-5 ವೆರೈಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಗೊತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ದೇಸಿ ವೆರೈಟೀಸ್ ನಿಮ್ಗೆ ಜನ ಹುಡ್ಕೊಂಬರ್ತಾರೆ, ಕಾರ್ಗಳಲ್ಲಿ, ಬೈಕ್ಗಳಲ್ಲಿ ತಮ್ಮ ಟೈಮ್ ಇಟ್ಬಿಟ್ಟು ಎಲ್ಲಿ ಸಿಗುತ್ತೆ ಅಂದರೆ ಗುಣಮಟ್ಟ, ಮೂಲ ಪತ್ತೆ ಕನ್ಫರ್ಮ್ ಇರಬೇಕಲ್ಲ. ಆರ್ಗ್ಯಾನಿಕ್ ಫೈನ್, ಆ ಬೀಜ ಎಲ್ಲಿದು, ಎಲ್ಲಿ ಬೆಳೆದಿರೋದು, ಯಾವ ವಾತಾವರಣದಲ್ಲಿ ಬೆಳೆದಿರೋದು, ವ್ಯಾಲ್ಯೂ ಚೈನ್ ಹೆಂಗಾಗಿದೆ, ಹ್ಯಾಂಡಲ್ ಹೆಂಗಾಗಿದೆ, ಬೆಳೆದ ಮೇಲೆ ಎಲ್ಲೆಲ್ಲಿ ಹೋಗಿದೆ, ಇಲ್ಲಿ ಬೀಜ ಬಿತ್ತಿದಂಗಿಂದ ಕೊನೆ ತನಕ ನಾವೇ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಮೂಲ ಪತ್ತೆ ಇದೆ, ದೇಸಿ ವೆರೈಟೀಸ್ ಇದೆ, ಜನಕ್ಕೆ ಬೇಕು. ಹೆಲ್ತ್ ಕಾನ್ಷಿಯಸ್ ಇರೋರು ಹುಡುಕೊಂಡಾದ್ರೂ ಬಂದು ಒಳ್ಳೆ ಅಕ್ಕಿನ ಪ್ರತಿನಿತ್ಯ ತಮ್ಮ ಬಳಕೆ. ಈಗ ಮನೆಯಲ್ಲಿ ನಾವು ಆರೋಗ್ಯಕ್ಕೆ ಮೆಡಿಕಲ್ ಅಂಗಡಿಗೆ ಹೋಗಬೇಕು ಅಥವಾ ಆಹಾರನೇ ಆರೋಗ್ಯವಾಗಿ ಮಾಡ್ಕೋಬೇಕು ಅಲ್ವಾ? ಸೊ ನಮ್ಮ ಆರೋಗ್ಯ ಅಡಗಿರೋದು ಆಹಾರದಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲ, ಆಸ್ಪತ್ರೆಗಳಲ್ಲ, ನಮ್ಮ ಅಡುಗೆ ಮನೆಯಲ್ಲಿದೆ. ಸೊ ಹಾಗಾಗಿ ದೇಸಿ ಅಕ್ಕಿಗಳನ್ನು ಬೆಳೆಸಿ, ದೇಸಿ ಅಕ್ಕಿ ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸಿ. ಈಗ ಈ ಬಗೆಯ ಅಕ್ಕಿಗಳು ಬೇಕು ಅಂತ ಹೇಳಿದ್ರೆ ಕೊಪ್ಪಳದ ನನ್ನ ತೋಟದಲ್ಲೂ ಲಭ್ಯ, ಬೆಂಗಳೂರಿನ ನನ್ನ ಸ್ವಗೃಹದಲ್ಲೂ ಲಭ್ಯ. ಬೆಂಗಳೂರಲ್ಲಿ ಭೂಪ್ಸಂದ್ರ 124 ಫಸ್ಟ್ ಮೇನ್ ಫಸ್ಟ್ ಎ ಕ್ರಾಸ್ ಇಲ್ಲಿ ಲಭ್ಯ ಇದೆ, ಸಂಜಯನಗರ ಹತ್ತಿರ ಅದು.
ಕೊಪ್ಪಳ ಶ್ರೀ ಫಾರ್ಮ್, ನೀವು ಗೂಗಲ್ ಹೊಡೆದ್ರೆ ಶ್ರೀ ಫಾರ್ಮ್ ಅಂತ ಬರುತ್ತೆ. ನಾನೇ ಬಿತ್ತಿ ಬೆಳೆದು ಮಾರಾಟ ಮಾಡ್ತಾ ಇದ್ದೀನಿ. ಎಲ್ಲೂ ಅಂಗಡಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಡೋದಿಲ್ಲ. ಹಾಗಾಗಿ ರೈತ ಕೇಂದ್ರಿತ ಆರ್ಥಿಕ ವಲಯ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕನಸು. ಹಾಗಾಗಿ ಅನೇಕ ಗ್ರಾಹಕರು ನನಗೆ ಪರ್ಮನೆಂಟ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ಗ್ರಾಹಕರಿಗೋಸ್ಕರ ನಾನು ಬೆಳೀತಾ ಇದ್ದೀನಿ. ಆರ್ಥಿಕ ವಲಯ ನಮ್ಮಲ್ಲೇ ಇರುತ್ತೆ. ಹಾಗಾಗಿ ತಾವು ನನ್ನನ್ನು ಸಂಪರ್ಕಿಸಿದ್ರೆ ಈ ದೇಸಿ ವೆರೈಟಿ ಅಕ್ಕಿಗಳನ್ನು ತಗೋಬಹುದು. ದೇಸಿ ಅಕ್ಕಿ ಜೊತೆಗೆ ನಮ್ಮ ತೋಟಗಳಲ್ಲಿ, ನಮ್ಮ ಮಸಾರಿ ತೋಟಗಳಲ್ಲಿ ಶೇಂಗಾ ಬೆಳಿತೀವಿ, ಭತ್ತ ಬೆಳಿತೀವಿ, ತೊಗರಿ ಬೆಳಿತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಶೇಂಗಾ ಎಣ್ಣೆ ಇದೆ, ಮತ್ತೆ ಅಕ್ಕಿ ತಳಿಗಳಿವೆ. ಮತ್ತು ನಮ್ಮ ತೋಟದಲ್ಲಿ ಬಂದರೆ ನಮ್ದೊಂದು ಬೀಜ ಬ್ಯಾಂಕ್ ಇದೆ, ಅನೇಕ ಬೀಜಗಳಿವೆ. ಸೊ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನನ್ನ ಫೋನ್ ನಂಬರು 9945514000. ಶ್ರೀಪಾದರಾಜ್ ಮುರುಡಿ ನನ್ನ ಹೆಸರು. ಮುರುಡಿ ಅನ್ನೋದು ಒಂದು ಗ್ರಾಮ, ಅದ್ರ ಹತ್ರನೇ ನಮ್ಮ ತೋಟ ಇದೆ. ಸೊ ನನ್ನ ಸಂಪರ್ಕಿಸಿ ಈ ಒಂದು ನಂಬರ್ಗೆ ನಾನು ತಮಗೆ ಸಪ್ಲೈ ಮಾಡೋಕ್ಕೆ ತಯಾರಿದ್ದೀನಿ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.